ಗೈಸ್ ವೆಲ್ಕಮ್ ಟು ಕಿರಣ್ ವಿತ್ ಮೀ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಆಲ್ ಪಾವಂ ಪಳ್ಳತಾಟು ಮೂವಿ ಬಗ್ಗೆ ರಿವ್ಯೂ ಮಾಡ್ತಿದ್ದೀನಿ, ಹಾಗೆ ಎಕ್ಸ್ಪ್ಲೇನು ಕೂಡ ಮಾಡ್ತಾಯಿದ್ದೀನಿ. ಗೈಸ್ ಈ ಆಲ್ ಪಾವಂ ಪಳ್ಳತಾಟು ಮೂವಿಯಲ್ಲಿ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ ಮತ್ತು ಈ ಮೂವಿಯು ಯಾವ ಭಾಷೆಗಳಲ್ಲಿ ತೆರೆಗೊಂಡಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಗೈಸ್ ಈ ಆಲ್ ಪಾವಂ ಪಳ್ಳತಾಟು ಮೂವಿಯಲ್ಲಿ ಮಾಲಿಕಾ ಬಿಜ್ಜಿ ಅವರು ಕೂಡ ಈ ಮೂವಿಯಲ್ಲಿ ನಟಿಸಿದ್ದಾರೆ ಮತ್ತು ರಾಯ್ ರಾಜ್ ಅವರು ಈ ಮೂವಿಯಲ್ಲಿ ನಟಿಸಿದ್ದಾರೆ. ಮತ್ತು ಈ ಮೂವಿಯ ಲ್ಯಾಂಗ್ವೇಜ್ಗಳು ನೋಡೋದಾದರೆ ಹಿಂದಿಯಲ್ಲಿ ಡಬ್ ಮಾಡಿದ್ದಾರೆ, ತೆಲುಗಲ್ಲಿ ಡಬ್ ಮಾಡಿದ್ದಾರೆ, ತಮಿಳಲ್ಲಿ ಡಬ್ ಮಾಡಿದ್ದಾರೆ ಮತ್ತು ಕನ್ನಡದಲ್ಲಿ ಕೂಡ ಡಬ್ ಮಾಡಿದ್ದಾರೆ. ಮತ್ತು ಈ ರಾಜ್ ಅವರು ಸಖತ್ತಾಗಿ ಮೂವಿಯನ್ನು ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯ ಬಜೆಟ್ ನೋಡೋದಾದರೆ ಸುಮಾರು 5 ಕೋಟಿ ಬಜೆಟನ್ನು ಹಾಕಿದ್ದಾರೆ ಮತ್ತು ಈ ಮೂವಿಯ ಕಲೆಕ್ಷನ್ ಸುಮಾರು 27 ಕೋಟಿ ಕಲೆಕ್ಷನನ್ನು ಕೂಡ ಮಾಡಿದೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯ ಡೈರೆಕ್ಟ್ರಿಂಗ್ ಆಗಿರ್ಬೋದು, ಸಾಂಗ್ಸ್ಗಳಾಗಿರ್ಬೋದು, ಫೈಟಿಂಗ್ಗಳಾಗಿರ್ಬೋದು ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಮೂವಿಯು ಒಂದು ಫ್ಯಾಮಿಲಿ ಸ್ಟೋರಿಯಾಗಿ ತೆರೆಗೊಂಡಿದೆ ಅಂತಲೂ ಕೂಡ ಅವರು ಹೇಳ್ಬೋದು. ಮತ್ತು ಮಾಲಿಕಾ ಬಿಜ್ಜಿ ಅವರು ಕೂಡ ಮೂವಿಯಲ್ಲಿ ಸಖತ್ತಾಗಿ ಆ್ಯಕ್ಟಿಂಗನ್ನು ಕೂಡ ಮಾಡಿದ್ದಾರೆ. ಮತ್ತು ಹಲವಾರು ಸೈಡ್ ಆ್ಯಕ್ಟರ್ಸ್ಗಳಾಗಿರ್ಬೋದು ಈ ಮೂವಿಯಲ್ಲಿ ನಟಿಸಿದ್ದಾರೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಈ ಮೂವಿಯ ಲೈನ್ ಸ್ಟೋರಿ ನೋಡೋದಾದರೆ ಈ ಮೂವಿಯಲ್ಲಿ ಸ್ಟಾರ್ಟಿಂಗ್ ಒಂದು ರೀತಿ ಅಂತಂದರೆ ನೀವು ಟ್ರೈಲರೆಲ್ಲ ನೋಡಿರ್ತೀರ ಅಂದ್ಕೊಳ್ತೀನಿ. ಟ್ರೈಲರಲ್ಲಿ ಯಾವ ರೀತಿ ಇರುತ್ತೆ ಅಂತಂದರೆ ಸ್ಟಾರ್ಟಿಂಗು ಕಾಮಿಡಿ ಸೆಂಟಿಮೆಂಟ್ ಸೇಮ್ ಅದೇ ರೀತಿ ಮೂವಿಯಲ್ಲಿ ಕೂಡ ಸ್ಟಾರ್ಟಿಂಗಿಂದ ಇಂಟ್ರಲ್ವರೆಗೂ ಕೂಡ ಕಾಮಿಡಿ ಸೀನ್ಸ್ಗಳಾಗಿರ್ಬೋದು ಎಲ್ಲನೂ ಕೂಡ ಕೊಟ್ಟಿದ್ದಾರೆ. ಇಂಟ್ರಲ್ ಆದಮೇಲೆ ಏನಾಗ್ತದೆ ಗೊತ್ತಂತಾರೆ ಅವರಿಬ್ಬರು ಕೂಡ ಒಂದು ಮ್ಯಾರೇಜ್ ಆಗಿರ್ತಾರೆ, ಅವರಿಬ್ಬರು ಕೂಡ ಡಿವೋರ್ಸ್ ಇರ್ತಾರೆ. ಅಂತಾರೆ ಒಂದು ಹಳ್ಳಿ ಫ್ಯಾಮಿಲಿ ಹೆಂಗಿರುತ್ತೆ ಮತ್ತು ಸಿಟಿ ಫ್ಯಾಮಿಲಿ ಹೆಂಗಿರುತ್ತೆ ಮತ್ತು ಸಿಟಿಯಲ್ಲಿ ಯಾವ ರೀತಿ ಇರ್ತಾರೆ ಮತ್ತು ಹಳ್ಳಿಯಲ್ಲಿ ಯಾವ ರೀತಿ ಇರ್ತಾರೆ ಅಂತಲೂ ಕೂಡ ಈ ಮೂವಿಯಲ್ಲಿ ತೋರಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ಸಾಂಗ್ಸ್ಗಳಾಗಿರ್ಬೋದು ಮತ್ತು ಫೈಟಿಂಗ್ಗಳಾಗಿರ್ಬೋದು, ಡೈಲಾಗ್ಗಳಾಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಈಗಿನ ಜನ್ರೇಷನ್ಗೆ ಮೂವಿಯನ್ನು ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಂದಾಗೆ ಈ ಮೂವಿಯು 2025ರಲ್ಲಿ ಕೂಡ ತೆರೆಗೊಂಡಿದೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಈ ಮೂವಿಯ ಡೈರೆಕ್ಟ್ರಿಂಗ್ ಆಗಿರ್ಬೋದು, ಮ್ಯೂಸಿಕರ್ಸ್ ಆಗಿರ್ಬೋದು, ಪ್ರೊಡಕ್ಷನ್ ಹೌಸ್ ಆಗಿರ್ಬೋದು ಮೂವಿಯನ್ನು ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಮೂವಿಯು OTTಯಲ್ಲೂ ಕೂಡ ರಿಲೀಸ್ ಆಗಿದೆ ಅಂತ ನಾವು ಕೂಡ ಹೇಳ್ಬೋದು ಗೈಸ್. ಮತ್ತು ಈ ಮೂವಿಯ ಡೈರೆಕ್ಟರ್ ಏನಪ್ಪ ಅಂತಂದರೆ ಡೈರೆಕ್ಟರ್ ಅವರು ಕೂಡ ಮೂವಿಯನ್ನು ಒಂದು ಫ್ಯಾಮಿಲಿ ಸ್ಟೋರಿಗಾಗಿ ಒಂದು ರೀತಿ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ರಾಜ್ ಅವರು ಕೂಡ ಮೂವಿಯಲ್ಲಿ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ ಮತ್ತು ಅವರದೇ ಆದ 2ನೇ ಮೂವಿ ಈ ಮೂವಿಯಲ್ಲಿ ಕೂಡ ನಟಿಸಿದ್ದಾರೆ. ಮತ್ತು ಮಾಲಿಕಾ ಬಿಜ್ಜಿ ಅವರು ಕೂಡ ಈ ಮೂವಿಯಲ್ಲಿ ಕೂಡ ಸಖತ್ತಾಗಿ ಆ್ಯಕ್ಟಿಂಗ್ ಆಗಿರ್ಬೋದು ಮತ್ತು ಹಲವಾರು ತಮಿಳ್ ಸೈಡ್ ಆ್ಯಕ್ಟರ್ಸ್ಗಳಾಗಿರ್ಬೋದು ಮೂವಿಯಲ್ಲಿ ನಟಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಗೈಸ್. ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್.